ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಹಾಯ ಹಸ್ತ ಚಾಚಿಸ್ತಾರ ನಟ ದರ್ಶನ್. ಮೃತನ ಕುಟುಂಬಕ್ಕೆ ಸಹಾಯ ಮಾಡೋದಕ್ಕೆ ದರ್ಶನ್ ಆಲೋಚನೆ ಮಾಡಿದಾರಂತೆ. ಈ ವಿಷಯ ದರ್ಶನ್ ಮುಂದೆ ಕುಟುಂಬಸ್ಥರು ಕೂಡ ಪ್ರಸ್ತಾಪಿಸಿದ್ದಾರೆ ಎನ್ನಲಾಗ್ತಾ ಇದೆ. ರೇಣುಕಾಸ್ವಾಮಿ ಪತ್ನಿ ಹಾಗೂ ಮಗುವಿಗೆ ಸಹಾಯ ಮಾಡುವ ಚಿಂತನೆಯಲ್ಲಿದ್ದಾರೆ ದರ್ಶನ್ ಮತ್ತೆ ಕುಟುಂಬಸ್ಥರು. ಸದ್ಯ ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ ಜೈಲಿಂದ ಹೊರಬಂದ ಬಳಿಕ ಪ್ರಾಶಸ್ತ್ಯದಲ್ಲಿ ನೆರವಿಗೆ ತಯಾರಿ ಮಾಡಿದ್ದಾರೆ ಅಂತ. ಆದರೆ ಮತ್ತೊಂದು ಪ್ರಶ್ನೆ ಇರೋದು, ದರ್ಶನ್ರ ಸಹಾಯವನ್ನ ರೇಣುಕಾಸ್ವಾಮಿಯ ಕುಟುಂಬ ಸ್ವೀಕರಿಸುತ್ತಾ ಅಂತ. ಈಗಾಗಲೇ ತಮ್ಮ ವಂಶದ ಕುಡಿಯನ್ನ, ತಮ್ಮ ಮಗನನ್ನ ಕೊಂದಿರುವಂತಹ ಆ ಕೋಪದಲ್ಲಿ, ದುಃಖದಲ್ಲಿ ಆ ಪೋಷಕರು ಮತ್ತೆ ರೇಣುಕಾಸ್ವಾಮಿ ಅವರ ಪತ್ನಿ ಇದ್ದಾರೆ. ಇಷ್ಟೆಲ್ಲದರ ಮಧ್ಯೆ ಈಗ ಒಂದು ವೇಳೆ ಏನಾದರೂ ದರ್ಶನ್ ತಾನು ಆ ಕುಟುಂಬಕ್ಕೆ ಸಹಾಯ ಮಾಡ್ತೀನಿ ಅಂತ ಮುಂದಾದ್ರೆ ಇವರುಗಳ ಪ್ರತಿಕ್ರಿಯೆ ಹೇಗಿರುತ್ತೆ? ದರ್ಶನ್ರ ಸಹಾಯವನ್ನ ಸ್ವೀಕರಿಸೋ ಮನಸ್ಥಿತಿಯಲ್ಲಿ ಇರ್ತಾರಾ ಅಥವಾ ಅದನ್ನೇನಾದರೂ ಧಿಕ್ಕರಿಸ್ತಾರ? ಸರ್ಕಾರದಿಂದ ನಮಗೆ ಸಿಗೋ ನೆರವು ಸಾಕು, ಇಂಥವರಿಂದ ಸಹಾಯ ಬೇಡ ಅನ್ನೋ ಮನಸ್ಥಿತಿಯಲ್ಲಿ ಏನಾದರೂ ಇದ್ದಾರ ಗೊತ್ತಿಲ್ಲ. ಮುಂದೆ ಇದೆಲ್ಲ ಗೊತ್ತಾಗಬೇಕು. ಯಾವಾಗ ದರ್ಶನ್ ಜೈಲಿಂದ ಹೊರಬಂದ ನಂತರದಲ್ಲಿ ಪ್ರಾಶಸ್ತ್ಯದಲ್ಲಿ, ಅಂದರೆ ಸರಿಯಾದ ಸಂದರ್ಭ ನೋಡಿಕೊಂಡು ಈ ಕುಟುಂಬಕ್ಕೆ ನೆರವಾಗಬೇಕು, ಒಂದು ಸಹಾಯ ಹಸ್ತ ಚಾಚಬೇಕು ಅಂತ ಹೇಳಿ ಮನಸ್ಸು ಮಾಡಿದ್ದಾರೆ ಅಂತ ಕುಟುಂಬಸ್ಥರು ಕೂಡ ಜೈಲಿನಲ್ಲಿ ಹೋಗಿ ಅವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಈ ಬಗ್ಗೆ ಮಾತಾಡಿದ್ದಾರೆ ಅಂತ. ಯಾಕಂದ್ರೆ ರೇಣುಕಾಸ್ವಾಮಿ ಒಬ್ಬರೇ ಇಡೀ ಕುಟುಂಬದಲ್ಲಿ ದುಡಿತಾ ಇದ್ದದ್ದು. ಅಂತಹ ಕುಟುಂಬವನ್ನ ನಿರ್ವಹಿಸ್ತಾ ಇದ್ದಂತಹ ರೇಣುಕಾಸ್ವಾಮಿ ಪ್ರಾಣ ಕಳೆದುಕೊಂಡಿದ್ದಾರೆ. ಕುಟುಂಬದ ಸ್ಥಿತಿ ಅಯೋಮಯ ಅನ್ನೋ ಹಾಗಾಗಿದೆ. ಅವರ ಪತ್ನಿ ಗರ್ಭಿಣಿಯಾಗಿದ್ದಾರೆ, ಅವರಿಗಂತೂ ದಿಕ್ಕೆ ತೋಚದ ಹಾಗಾಗಿದೆ. 2-3 ಬಾರಿ ಆ ಪೋಷಕರು ಕೂಡ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ. ಒಂದು ಕಾಯಂ ಕೆಲಸ ಕೊಡಬೇಕು ನಮ್ಮ ಸೊಸೆಗೆ, ಇಲ್ಲ ಅಂತ ಹೇಳಿದ್ರೆ ಜೀವನ ಕಟ್ಕೊಳ್ಳೋದು ಬಹಳ ಕಷ್ಟ ಅನ್ನುವಂಥ ಅಳಲು ತೋಡ್ಕೊಂಡಿದ್ದಾರೆ. ಇದೀಗ ದರ್ಶನ್ ಮತ್ತೆ ಕುಟುಂಬಸ್ಥರು ನೆರವಿಗೆ ಬರೋದಕ್ಕೆ ಯೋಚನೆ ಮಾಡ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಿವಕುಮಾರ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಈಗ ದರ್ಶನ್ ಮತ್ತೆ ಕುಟುಂಬಸ್ಥರು ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ಸಹಾಯ ಹಸ್ತ ನೀಡೋದಕ್ಕೆ ಮುಂದಾದರೂ ಕೂಡ ರೇಣುಕಾಸ್ವಾಮಿ ಪೋಷಕರು ಮತ್ತು ಅವರ ಪತ್ನಿಯ ಮನಸ್ಥಿತಿ ಏನಾಗಿರುತ್ತೆ? ಸ್ವೀಕರಿಸೋ ಮನಸ್ಥಿತಿಯಲ್ಲಿ ಇರ್ತಾರಾ? ಏನು ಆಲೋಚನೆ ದರ್ಶನ್ ರದ್ದು ಈ ಬಗ್ಗೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ. ಒಟ್ಟಿನಲ್ಲಿ ಈ ರೀತಿಯದ್ದೊಂದು ಆಲೋಚನೆ ಇದೆ ಅವರ ಆಪ್ತ ಬಳಗದಲ್ಲಿ, ಕುಟುಂಬದ ಸದಸ್ಯರಲ್ಲಿ ಮತ್ತೆ ದರ್ಶನ್ರಲ್ಲಿ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನಾವು ನೆರವಾಗಬೇಕು ಅಂತ ಆ ಕ್ಷಣದಲ್ಲಿ ಅದು ನಡೆದಿದೆ. ಅದಕ್ಕಾಗಿ ಕಾನೂನಿನ ಪ್ರಕಾರ ಏನಾಗಬೇಕೋ ಎಲ್ಲವೂ ಆಗ್ತಾ ಇದೆ. ಆದರೆ ಆ ಕುಟುಂಬಕ್ಕಾಗಿ ಮರುಕಪಟ್ಟವರು ಬಹಳ ಜನ ಇದ್ದಾರೆ. ಅದೊಂದು ಕುಟುಂಬವನ್ನ ಈ ಪರಿಸ್ಥಿತಿಗೆ ದುಡ್ತಲ್ಲ ಈ ಪ್ರಕರಣ ಅಂತ ಹೇಳಿ. ಸೊ ಶಿವಕುಮಾರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಯಾವ ರೀತಿ ನೆರವಾಗಬೇಕು ಅನ್ನೋದು ದರ್ಶನ್ರ ಯೋಚನೆ? ವಿಜಯ್, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ನಟ ದರ್ಶನ್ ಜೈಲು ಸೇರಿದ ನಂತರದಲ್ಲಿ ಅವರ ತಾಯಿ, ಸಹೋದರ, ಪತ್ನಿ ಸೇರಿದಂತೆ ಕುಟುಂಬಸ್ಥರು 2-3 ಬಾರಿ ಈಗಾಗಲೇ ದರ್ಶನ್ ಅವರನ್ನ ಭೇಟಿಯಾಗಿ ಈ ಬಗ್ಗೆ ವಿಚಾರ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಪ್ರಮುಖವಾಗಿ ನಟ ದರ್ಶನ್ ಅವರಿಗೆ ಕುಟುಂಬಸ್ಥರು ಸಲಹೆಯನ್ನ ಕೊಟ್ಟಿರುವಂತದ್ದು, ಈ ಒಂದು ಘಟನೆ ನಡೀಬಾರ್ದಿತ್ತು, ಆ ಘಟನೆ ಏನ್ ನಡೆದಿದೆ ಇದರಿಂದಾಗಿ ಅವರ ಪತ್ನಿ ಹಾಗೂ ಅವರ ಪೋಷಕರು ಬೀದಿ ಪಾಲಾಗಿದ್ದಾರೆ. ಹೀಗಾಗಿ ಅವ್ರಿಗೆ ಸಹಾಯ ಹಸ್ತವನ್ನ ಚಾಚಲೇಬೇಕು ಅಂತ ಹೇಳಿ ಕುಟುಂಬಸ್ಥರು ನಟ ದರ್ಶನ್ಗೆ ಹೇಳಿರುವಂತದ್ದು. ನಟ ದರ್ಶನ್ ಅವರು ಕೂಡ ಈ ಬಗ್ಗೆ ಅವ್ರ ಏನು ಕುಟುಂಬಸ್ಥರು ಭೇಟಿಯಾದಂಥ ಸಂದರ್ಭದಲ್ಲಿ ಕುಟುಂಬಸ್ಥರಿಗೆ ಹೇಳಿರುವಂಥದ್ದು, ಹೌದು, ಜೈಲಿನಿಂದ ಹೊರ ಬಂದಂಥ ನಂತರದಲ್ಲಿ ನಾನು ರೇಣುಕಾಸ್ವಾಮಿ ಅವರ ಕುಟುಂಬಸ್ಥರನ್ನ ಭೇಟಿ ಆಗ್ತೀನಿ, ಅವ್ರಿಗೆ ಸಹಾಯವನ್ನು ಮಾಡೋಣ ಅಂತೇಳಿ, ಕುಟುಂಬಸ್ಥರಿಗೆ ಸಹಾಯವನ್ನು ಮಾಡೋಣ ಅಂತೇಳಿ ಅವರ ದರ್ಶನ್ ಅವರ ಕುಟುಂಬಸ್ಥರ ಜೊತೆಲಿ ನಟ ದರ್ಶನ್ ಮಾತುಕತೆಯನ್ನು ನಡೆಸಿರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ರೇಣುಕಾಸ್ವಾಮಿ ಅವರು ಈಗ ಆಲ್ರೆಡಿ ಕೊಲೆಯಾಗಿದ್ದಾರೆ. ದರ್ಶನ್ ಕುಟುಂಬಸ್ಥರು ಸಹಾಯ ಹಸ್ತವನ್ನು ಚಾಚಲಿಕ್ಕೆ ಬಂದರೂ ಸಹ ರೇಣುಕಾಸ್ವಾಮಿ ಪೋಷಕರು, ನಟ ದರ್ಶನ್ ಆಗಿರ್ಬೋದು, ಅವರ ಕುಟುಂಬಸ್ಥರು ಏನಾದರೂ ಸಹಾಯ ಮಾಡಲಿಕ್ಕೆ ಮುಂದೆ ಬಂದಂಥ ಸಂದರ್ಭದಲ್ಲಿ ಅದನ್ನ ಸ್ವೀಕರಿಸ್ತಾರ ಅನ್ನೋದೇ ಎಲ್ರಿಗೂ ಕಾಡ್ತಿರುವಂಥ ಪ್ರಶ್ನೆ. ರೇಣುಕಾಸ್ವಾಮಿ ಹತ್ಯೆ ಆದಂಥ ಸಂದರ್ಭದಲ್ಲಿ ಅವರ ತಂದೆ ಈ ಒಂದು ಘಟನೆ ನಡೀಬಾರ್ದಿತ್ತು, ರೇಣುಕಾಸ್ವಾಮಿ ತಪ್ಪು ಮಾಡಿದ್ರೆ ಪೊಲೀಸ್ ಠಾಣೆಗೆ ದೂರನ್ನು ಕೊಡಬೇಕಾಗಿತ್ತು, ಆದರೆ ಮನಸೋ ಇಚ್ಛೆ ಹಲ್ಲೆ ಮಾಡಿ ಮಾರಣಾಂತಿಕವಾಗಿ ಹತ್ಯೆಯನ್ನ ಮಾಡಿದ್ದಾರೆ, ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತೇಳಿ ಅವರ ತಂದೆ, ಅವರ ಕುಟುಂಬಸ್ಥರು ಒತ್ತಾಯವನ್ನು ಮಾಡಿದ್ರು. ಸದ್ಯ ನಟ ದರ್ಶನ್ ಹೊರಗಡೆ ಬಂದ ನಂತರದಲ್ಲಿ ರೇಣುಕಾಸ್ವಾಮಿ ಅವರ ಕುಟುಂಬಸ್ಥರನ್ನ ಭೇಟಿ ಆಗ್ತಾರಾ ಇಲ್ವಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ. ವಿಜಯ್, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.